ಪ್ರೀತಿ ಹೆಸರಲ್ಲಿ 30 ವರ್ಷದ ತೆಲುಗಿನ ಸಿನಿಮಾ ಹಾಗೂ ಸೀರಿಯಲ್ ನಟಿ ಅಪ್ಸರಾ ಜೊತೆಗೆ ದೈಹಿಕ ಸಂಪರ್ಕ ಹೊಂದಿದ್ದಲ್ಲದೆ ಮದುವೆಯಾಗಲ್ಲ ಅಂತ ಆಕೆಯ ಜೀವವನ್ನೇ ತೆಗೆದಂತಹ ದೇವಸ್ಥಾನದ ಅರ್ಚಕನಾಗಿದ್ದ ಆರೋಪಿ ಸಾಯಿ ಕೃಷ್ಣಗೆ ನ್ಯಾಯಾಲಯ ಕಠಿಣ ಶಿಕ್ಷೆಯನ್ನು ಕೊಟ್ಟು ಆದೇಶವನ್ನು ಮಾಡಿದೆ. ಮದುವೆಯಾಗಿ ವಿಚ್ಛೇದನ ಪಡೆದಿದ್ದ ನಟಿ ಅಪ್ಸರಾಗೆ 2022ರಲ್ಲಿ ಸರೂನಗರದಲ್ಲಿರುವಂತಹ ಬಂಗಾರು ಮೈಸಮ್ಮ ದೇವಸ್ಥಾನದ ಪ್ರಧಾನ ಅರ್ಚಕನಾಗಿ ಕೆಲಸ ಮಾಡ್ತಾ ಇದ್ದಂಥ 36 ವರ್ಷದ ಸಾಯಿ ಕೃಷ್ಣನ ಪರಿಚಯ ಆಗುತ್ತೆ. ಇವನಿಗೂ ಕೂಡ ಮದುವೆ ಆಗಿರುತ್ತೆ. ಆದರೆ ಸಾಯಿ ಕೃಷ್ಣ ಲವ್ ಮಾಡುವಂತಹ ರೀತಿ ನಾಟಕ ಮಾಡಿ ದೈಹಿಕ ಸಂಪರ್ಕವನ್ನು ಕೂಡ ಮಾಡಿಕೊಂಡು ಮದುವೆ ಮಾಡೋಕು ಅಂದಾಗ ಪೂಜಾರಿ ಸಾಯಿ ಕೃಷ್ಣ ಬಿಲ್ಕುಲ್ ಅವೆಲ್ಲ ಇಲ್ಲ ಅಂತ ಯೂಟರ್ನ್ ನೋಡ್ತಿದ್ದಾನೆ. ಸಿಟ್ಟಿಗೆದ್ದಂತಹ ಅಪ್ಸರಾ ತನ್ನನ್ನು ಮದುವೆ ಆಗಿಲ್ಲ ಅಂತಂದರೆ ನಿನ್ನ ಕರ್ಮಕಾಂಡವನ್ನೆಲ್ಲ ಬಯಲು ಮಾಡ್ತೀನಿ ಅಂತ ವಾರ್ನ್ ಮಾಡ್ತಾಳೆ. ಆದರೆ ಈ ಎಚ್ಚರಿಕೆಗೆ ಬೆದರಿದಂತಹ ಸಾಯಿ ಕೃಷ್ಣ ಅಪ್ಸರಾ ಜೀವ ತೆಗೆದು ಆಕೆಯ ದೇಹವನ್ನು 20 ಅಡಿ ಆಳದ ಮ್ಯಾನ್ ಹೋಲ್ಗೆ ಎಸೆದು ಬಿಟ್ಟಿದ್ದಾನೆ. ಯಾರಿಗೂ ಡೌಟ್ ಬರಬಾರ್ದು, ವಾಸನೆ ಬರಬಾರ್ದು ಅಂತ ಕೆಲವು ವ್ಯಕ್ತಿಗಳಿಗೆ ದುಡ್ಡನ್ನು ಕೊಟ್ಟು ಸಿಮೆಂಟ್ನಿಂದ ಮುಚ್ಚಾಕ್ಬಿಟ್ಟಿದ್ದ. 2023ರಲ್ಲಿ ದಾಖಲಾಗಿದ್ದಂತಹ ಈ ಕೇಸನ್ನು ವಿಚಾರಣೆ ಮಾಡಿದಂತಹ ಕೋರ್ಟ್ ಆರೋಪಿ ಸಾಯಿ ಕೃಷ್ಣಗೆ ಜೀವಾವಧಿ ಶಿಕ್ಷೆಯನ್ನು ಕೂಡ ಕೊಡಲಾಗಿದೆ. ಇದರ ಜೊತೆಗೆ 10 ಲಕ್ಷ ರೂಪಾಯಿ ದಂಡವನ್ನು ಕೂಡ ಹಾಕಲಾಗಿದೆ.